ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸೊ ಇವತ್ತು ಬಂದುಬಿಟ್ಟು ಸ್ನೇಹಿತರೆ ನಿಮ್ಮೊಂದಿಗೆ ನಾನೇನು ಮಾಡ್ತೀನಿ ಅಂದಾಗ ಕರ್ನಾಟಕ ಟಿ ಇ ಟಿ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಯಾಕೆ ಅಂತಂದಾಗ ಆಲ್ರೆಡಿ ಕರ್ನಾಟಕ ಟಿ ಇ ಟಿ ನೋಟಿಫಿಕೇಷನ್ ಆಗಿದೆ. ಸೊ ನಾಳೆಯಿಂದ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಎಂಡ್ ಡೇಟ್ ಬಂದುಬಿಟ್ಟು ಆಲ್ರೆಡಿ November 9 ಅಂತ ಹೇಳಿದ್ದಾರೆ. ನೆಕ್ಸ್ಟು ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ, ಎಕ್ಸಾಮ್ ರಿಸಲ್ಟ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಸೊ December 7 ಮತ್ತು December 31 ಅಂತ ಹೇಳಿದ್ದಾರೆ. ಸೊ ಆದಷ್ಟು ಬೇಗನೆ ಈ ಒಂದು ಕರ್ನಾಟಕ ಟಿ ಇ ಟಿ ಕ್ಲಿಯರ್ ಮಾಡಿ. ಸೊ ನೆಕ್ಸ್ಟು ಮುಂದೆ ಏನು ಮಾಡಿದ್ದಾರೆ, 26,000 ಶಿಕ್ಷಕರ ನೇಮಕಾತಿ ಮಾಡ್ಕೊತೀವಿ ಅಂತ ನಮ್ಮ ಆಲ್ರೆಡಿ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಅದು ಜನವರಿ ಮತ್ತು ಫೆಬ್ರವರಿ ನೋಟಿಫಿಕೇಶನ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಹಾಗಾಗಿ ಈ ಒಂದು ಕರ್ನಾಟಕ ಟಿ ಇ ಟಿ ಏನಿದೆ ತುಂಬ ಇಂಪಾರ್ಟೆಂಟ್ ಎಕ್ಸಾಮ್ ಆಗುತ್ತೆ. ಯಾರ್ಯಾರು ಈ ಒಂದು ಶಿಕ್ಷಕರ ಒಂದು ಕನಸನ್ನು ಕಾಣಿಸ್ತಿದ್ದೀರಾ, ಸೊ ಅವರಿಗೆಲ್ಲರಿಗೂ ಕೂಡ ಏನಾಗುತ್ತೆ, ಒಂದು ಸುವರ್ಣ ಅವಕಾಶ ಆಗುತ್ತೆ. ಸೊ ಹಾಗಾಗಿ ಈ ಕರ್ನಾಟಕ ಟಿ ಇ ಟಿ ಏನಿದೆ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಎಕ್ಸಾಮ್ ಆಗುತ್ತೆ ಅಂತ ಹೇಳ್ತಾ, ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಬಂದುಬಿಟ್ಟು ಈ ಕರ್ನಾಟಕ ಟಿ ಇ ಟಿ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ತಿಳ್ಕೊತ ಹೋಗೋಣ, ಮತ್ತು ಅದರಲ್ಲಿ ಎಲಿಜಿಬಿಲಿಟಿ ಅಂತ ನೋಡ್ತಾ ಹೋಗೋಣ. ಹಾಗೆ ಸೊ ಎಷ್ಟು ಪೇಪರ್ಸ್ಗಳಿದ್ದಾವೆ, ಸೊ ಆ ಪೇಪರ್ಸಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗಳು ಬರ್ತವೆ ಮತ್ತು ಎಷ್ಟೆಷ್ಟು ಮಾರ್ಕ್ಸ್ ಇದೆ, ಹಾಗೆ ಕಟ್ ಆಫ್ ಮಾರ್ಕ್ಸ್ ಎಷ್ಟಿದೆ ಪ್ರತಿಯೊಂದು ಕ್ಯಾಟಗರಿಗೂ. ಹಾಗೆ ನೆಕ್ಸ್ಟು ಈ ಒಂದು 45 ಡೇಸ್ ಇದೆ, ಇವತ್ತಿಂದು ಸೇರಿಸ್ಕಡೆ ನಾವು ಇನ್ನು 45 ಡೇಸ್ ಎಕ್ಸಾಮ್ ಏನಕ್ಕೆ ಅಂತ ಅಂದಾಗ ಆ 45 ಡೇಸಲ್ಲಿ ಯಾವ ರೀತಿಯಾದಂಥ ನಾವು ಸ್ಟ್ರಾಟಜಿ ಮಾಡ್ಕೊಂಡು ಸೊ ಓದ್ತಾ ಹೋಗ್ಬೋದು, ಯಾವ ರೀತಿಯಾದಂಥ ನಾವು ಸೊ ಒಂದು ಸ್ಟಡೀಸ್ನ ಮಾಡ್ತಾ ಹೋಗ್ಬೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನೋಡಿ ಸ್ನೇಹಿತರೆ, ನೋಡಿ ಇಲ್ಲಿ ಕರ್ನಾಟಕ ಟಿ ಇ ಟಿ ಅಂತ ಅಂದರೆ ನೋಡಿ ನಿಮಗೆ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕರಿತಾ ಹೋಗ್ತೀವಿ, ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತ ಹೇಳ್ತಾ ಹೋಗ್ತೀವಿ. ಈ ಒಂದು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಏನಿದೆ, ಇದರಲ್ಲಿ ಬಂದುಬಿಟ್ಟು ನಿಮಗೆ 2 ಪೇಪರ್ಗಳು ಬರ್ತವೆ. ಒಂದು ಪೇಪರ್ 1 ಮತ್ತು ಪೇಪರ್ 2 ಅಂತ ಬರುತ್ತೆ. ಪೇಪರ್ 1 ಬಂದುಬಿಟ್ಟು 150 ಮಾರ್ಕ್ಸ್ ಇರುತ್ತೆ, ಪೇಪರ್ 2 ಬಂದುಬಿಟ್ಟು 150 ಮಾರ್ಕ್ಸ್ ಇರ್ತಾ ಹೋಗುತ್ತೆ. ಪೇಪರ್ 1 ಯಾರು ನೀವು ಕ್ಲಿಯರ್ ಮಾಡ್ತೀರಾ ಅವ್ರು ಏನು ಮಾಡ್ಬೋದು, ಪ್ರೈಮರಿ ಸ್ಕೂಲ್ ಟೀಚರ್ ಅಂತ ಹೇಳ್ತಾ ಹೋಗ್ತೀವಿ, ಅಂದರೆ PSTR 1 ರಿಂದ 5ನೇ ತರಗತಿ ಶಿಕ್ಷಕರಾಗಲು ಅವರು ಎಲಿಜಿಬಿಲಿಟಿ ಹೊಂದ್ಕೊಂತಾರೆ, ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಆಗ್ಬೋದು. ಹಾಗೆ ಪೇಪರ್ 2 ಬಂದುಬಿಟ್ಟು 150 ಮಾರ್ಕ್ಸ್ ಅಂತ ಹೇಳಿದೆ. ಸೊ ಈ ಒಂದು ಪೇಪರ್ 2ನ ಯಾರ್ಯಾರು ಕ್ಲಿಯರ್ ಮಾಡ್ತೀರಾ ಅವರು GPSTR ಅಂದರೆ 68 ಅಂತ ಕರಿತೀವಿ, ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ಅಂತ ಹೇಳ್ತಾ ಹೋಗ್ತೀವಿ. ಆ ಒಂದು ಟೀಚರ್ ನೇಮಕಾತಿಗೆ ಅರ್ಹತೆಯನ್ನು ಪಡ್ಕೊತೀರ, ಅಂದರೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಲು ಏನಾಗುತ್ತೆ ನಿಮಗೆ ಎಲಿಜಿಬಲ್ ಆಗ್ತೀರಾ ಅಂತ ಹೇಳ್ಬೋದು. ಹಾಗಾದರೆ ಈ ಪೇಪರ್ 1 ಮತ್ತು ಪೇಪರ್ 2 ಅಂತ ಏನು ಡಿಸ್ಕಸ್ ಮಾಡಿದೆ ನಾನೀಗ, ಆ ಪೇಪರ್ 1 ಮತ್ತು ಪೇಪರ್ 2 ಬರೆಯೋದಕ್ಕೆ ಏನೇನು ಅರ್ಹತೆ ಇರಬೇಕಂದ್ರೆ ಎಲಿಜಿಬಿಲಿಟಿ ಏನಿರಬೇಕು ಅಂತ ನೋಡ್ತಾ ಬಂದಾಗ ನೋಡಿ, ಫಸ್ಟ್ ಆಫ್ ಆಲು ಈ ಪೇಪರ್ 1ಗೆ ಬಂದುಬಿಟ್ಟು ಸೊ ಏನಾಗಿರಬೇಕು, DLED ಅಂತ ಕರಿತೀವಿ, ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಷನ್. ಅದು 2 ಇಯರ್ಸ್ ಆಗಿರ್ಬೋದು ಅಥವಾ 4 ಇಯರ್ಸ್ ಕೋರ್ಸ್ ಆಗಿರ್ಬೋದು ಮಾಡ್ಕೊಂಡಿರಬೇಕು. ಅದಿಲ್ಲಪ್ಪ ಅಂತಂದಾಗ ಅದಕ್ಕೆ ಈಕ್ವಲೆಂಟ್ ಆಗಿರ್ತಕ್ಕಂಥ ಕೋರ್ಸ್ ಬಂದುಬಿಟ್ಟು 10+2 ಅಥವಾ PUC ಅಂತ TCH ಅಂತ ಏನು ಕರಿತೀವಿ, ಆ ಒಂದು ಕೋರ್ಸ್ನ ಮಾಡ್ಕೊಂಡಿದ್ದು ಕೂಡ ಏನು ಮಾಡ್ಬೋದು, ಸೊ ನೀವು ಅಪ್ಲೈ ಮಾಡ್ಬೋದು ಈ ಒಂದು ಪೇಪರ್ 1ಗೆ. ಹಾಗೆ DLED ಮಾತ್ರ ಅಲ್ಲ, DED ಮಾಡ್ಕೊಳ್ಳೋದು ಕೂಡ ಏನು ಮಾಡ್ಬೋದು, ಈ ಪೇಪರ್ 1ನ್ನು ಅಟೆಂಡ್ ಮಾಡ್ಬೋದಾಗಿದೆ. ಹಾಗೆ ಈ ಒಂದು ನೋಟಿಫಿಕೇಷನಲ್ಲಿ ಏನು ವಿಶೇಷತೆ ಅಂತ ಅಂದಾಗ, ಸೊ ಯಾರು ಈ ಒಂದು BEdನ ಮಾಡ್ಕೊಂಡಿರ್ತಾರೆ, ಸೊ ಮೊದಲೆಲ್ಲ BEd ಮಾಡ್ಕೊಳ್ಳೋರಿಗೆ ಪೇಪರ್ 1 ಬರೆಯೋದಕ್ಕೆ ಅರ್ಹತೆ ಕೊಟ್ಟಿದ್ದು ಕೂಡ, ಬಟ್ ಎಲಿಜಿಬಿಲಿಟಿ ಇರಲಿಲ್ಲ. ಸೊ ಹಾಗಾಗಿ ಬಟ್ ಈ ಒಂದು ನೋಟಿಫಿಕೇಷನಲ್ಲಿ NCT ಅವರೇ ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಈ BEd ಮಾಡಿದ್ರು ಕೂಡ ಏನು ಮಾಡ್ಬೋದು, ಪೇಪರ್ 1ನ್ನು ಅಟೆಂಡ್ ಮಾಡ್ಬೋದು, ಬರಿಬೋದು ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಮುಂದೆ ಟೀಚರ್ಸ್ ರಿಕ್ರೂಟ್ಮೆಂಟಲ್ಲೂ ಕೂಡ ಕನ್ಸಿಡರ್ ಮಾಡ್ತಕ್ಕಂಥ ಚಾನ್ಸಸ್ಸು ತುಂಬಾ ಇದೆ. ಹಾಗಾಗಿ ಯಾರು ಕೂಡ ನೆಗ್ಲೆಕ್ಟ್ ಮಾಡಿದೆ, ಸೊ ಈ ಟಿ ಇ ಟಿಗೆ ತುಂಬ ಚೆನ್ನಾಗಿ ಓದಿ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗೆ ಪೇಪರ್ 2ಗೆ ಎಲಿಜಿಬಿಲಿಟಿ ಬಂದುಬಿಟ್ಟು ನೋಡಿ, ಡಿಗ್ರಿ ಆಗಿರಬೇಕು ಪ್ಲಸ್ ಅದ್ರ ಜೊತೆಗೆ BEd ಆಗಿರಬೇಕು. ಸೊ ಅದರ್ವೈಸ್ ಇಲ್ಲ ಅಂತಂದರೆ BLED ಅಂತ ಕರಿತೀವಿ, ಬ್ಯಾಚುಲರ್ ಆಫ್ ಎಲಿಮೆಂಟರಿ ಎಜುಕೇಷನ್ 4 ಇಯರ್ಸ್ ಕೋರ್ಸ್ ಆಗಿರುತ್ತೆ. ಸೊ ಆ ಒಂದು ಕೋರ್ಸ್ನ ಮಾಡ್ಕೊಳ್ಳೋದು ಕೂಡ ಏನು ಮಾಡ್ಬೋದು, ಈ ಒಂದು ಪೇಪರ್ 2ಗೆ ಅಪ್ಲಿಕೇಶನ್ನ ಹಾಕ್ಬೋದಾಗುತ್ತೆ. ಸೊ ಹಾಗಾದರೆ ಇಲ್ಲಿ ಒಂದು ಅಪಾರ್ಚುನಿಟಿ ಏನಪ್ಪ, BEd ಪ್ಲಸ್ ಡಿಗ್ರಿ ಮಾಡ್ಕೊಳ್ಳೋರಿಗೆ ಅಂತ ಅಂದಾಗ ಈ ಪೇಪರ್ 1 ಮತ್ತು ಪೇಪರ್ 2 ಎರಡನ್ನೂ ಕೂಡ ಏನು ಮಾಡ್ಬೋದು, ಅವರು ಅಟೆಂಡ್ ಮಾಡಿ ಕ್ಲಿಯರ್ ಮಾಡ್ಕೊಂಡ್ರೆ ಸೊ PSTR ಮತ್ತು GPSTR ಎರಡೂ ಒಂದು ನೇಮಕಾತಿಗೂ ಕೂಡ ಅವರು ಒಂದು ಎಕ್ಸಾಮನ್ನು ಬರೆಯೋದಕ್ಕೆ ಅರ್ಹತೆ ಪಡ್ಕೊತಾರೆ ಅಂತ ಹೇಳ್ಬೋದಾಗಿದೆ. ಸೊ ಹಾಗಾದರೆ ನೋಡಿ, ನೆಕ್ಸ್ಟು ಈ ಒಂದು ಪೇಪರ್ 1 ಮತ್ತು ಪೇಪರ್ 2ದಲ್ಲಿ ಸಬ್ಜೆಕ್ಟ್ಗಳು ಏನೇನಿರುತ್ತೆ ಅಂತ ನೋಡ್ತಾ ಬಂದಾಗ ನೋಡಿ, ಫಸ್ಟ್ ಒಂದು ಕನ್ನಡ ಇರುತ್ತೆ, ನೆಕ್ಸ್ಟ್ ಇಂಗ್ಲೀಷ್ ಇರುತ್ತೆ, ಇನ್ನೊಂದು CDP ಅಂತ ಹೇಳ್ತೀವಿ, ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಸೈಕಾಲಜಿ ಅಂತ ಅಂದಾಗ ಶಿಶು ವಿಕಾಸ ಮತ್ತು ಬೋಧನಾಶಾಸ್ತ್ರ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟು EVS ಅಂದರೆ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂದರೆ ಪರಿಸರ ಅಧ್ಯಯನ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಮ್ಯಾಥಮೆಟಿಕ್ಸ್ ಇದೆ,
ಅಂದರೆ ಗಣಿತ. ಸೊ ಇದು ಬಿಟ್ಬಿಟ್ರೆ EVS ಮತ್ತು ಮ್ಯಾಥಮೆಟಿಕ್ಸ್ ಬಿಟ್ಟರೆ ಅಂಧ ವಿದ್ಯಾರ್ಥಿಗಳಿಗಂತ ಸೋಷಿಯಲ್ ಸ್ಟಡೀಸ್ ಅಂತ ಆ್ಯಡ್ ಮಾಡಿದ್ದಾರೆ. ಇದು ಕೂಡ ನಮಗೆ ಸಿಗ್ತಾ ಹೋಗುತ್ತೆ. ಸೊ ಹಾಗಾದರೆ ಇದಕ್ಕೆ ಮಾರ್ಕ್ಸ್ ಬಂದುಬಿಟ್ಟು ನೋಡಿ, ಕನ್ನಡಕ್ಕೆ 30 ಮಾರ್ಕ್ಸ್ ಇರುತ್ತೆ. ಈ 30 ಮಾರ್ಕ್ಸಲ್ಲಿ 15 ಮಾರ್ಕ್ಸ್ ಬಂದುಬಿಟ್ಟು ನಿಮಗೆ ಗ್ರಾಮರ್ ಕೇಳ್ತಾರೆ, ಇನ್ನು 15 ಮಾರ್ಕ್ಸ್ ಬಂದುಬಿಟ್ಟು ಏನಾಗುತ್ತೆ ನಿಮಗೆ ಬೋಧನಾಶಾಸ್ತ್ರ ಅಂದರೆ ಪೆಡಗಾಗಿ ಅಂತ ಏನು ಕರಿತೀವಿ, ಸೊ ಅದಕ್ಕೆ ಕೇಳ್ತಾರೆ. ಅದೇ ಥರ ಇಂಗ್ಲೀಷಲ್ಲೂ ಕೂಡ ಸೇಮ್ 30 ಮಾರ್ಕ್ಸ್ ಇರುತ್ತೆ, ಅದರಲ್ಲಿ 15 ಮಾರ್ಕ್ಸ್ ಗ್ರಾಮರ್ ಇರುತ್ತೆ, ಇನ್ನು 15 ಮಾರ್ಕ್ಸ್ ಬಂದುಬಿಟ್ಟು ಬೋಧನಾಶಾಸ್ತ್ರ ಕೇಳ್ತಾರೆ. ಹಾಗೆ ಈ ಸೈಕಾಲಜಿಯಿಂದ ಬಂದುಬಿಟ್ಟು 30 ಕ್ವಶನ್ಸ್ ಇರುತ್ತೆ, 30 ಮಾರ್ಕ್ಸ್ ಇರುತ್ತೆ. ಹಾಗೆ EVS 30 ಮಾರ್ಕ್ಸ್ ಇರುತ್ತೆ, ಮ್ಯಾಥಮೆಟಿಕ್ಸು 30 ಮಾರ್ಕ್ಸ್ ಇರುತ್ತೆ. ಈ ಎರಡು ಸೇರಿಸಿ ನಮಗೆ ಟೋಟಲಾಗಿ 60 ಮಾರ್ಕ್ಸ್ ಇರುತ್ತೆ. ಸೊ ಅಂಧ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಇಲ್ಲಿ 60 ಮಾರ್ಕ್ಸ್ಗೆ ಸೋಷಿಯಲ್ ಸ್ಟಡೀಸ್ನ ಕೇಳ್ತಾ ಹೋಗ್ತಾರೆ. ಸೊ ಟೋಟಲಾಗಿ ಬಂದುಬಿಟ್ಟು ನಿಮಗೆ 150 ಮಾರ್ಕ್ಸ್ ಇರುತ್ತೆ. ಈ ಪೇಪರ್ನ ಯಾರು ಕ್ಲಿಯರ್ ಮಾಡ್ಕೊತಿದ್ದಾರೆ ಅವರು 1 to 5th ಶಿಕ್ಷಕರಾಗಲು ಏನಾಗುತ್ತೆ ಅರ್ಹತೆಯನ್ನು ಪಡ್ಕೊತೀರ. ಹಾಗೆ ಪೇಪರ್ 2ದಲ್ಲಿ ಬಂದುಬಿಟ್ಟು ಸೊ ನಮಗೆ ಕನ್ನಡ, ಇಂಗ್ಲೀಷು ಮತ್ತು CDP ಏನಿದೆ ಇವು ಏನಾಗುತ್ತೆ ಕಡ್ಡಾಯ ಪೇಪರ್ಗಳಾಗಿರ್ತವೆ. ಫಸ್ಟ್ ಪೇಪರ್ನಲ್ಲೂ ಅದೇ ಕಡ್ಡಾಯ ಪೇಪರ್ಗಳಿರ್ತವೆ, ಪೇಪರ್ 2ದಲ್ಲಿ ಇರ್ತವೆ. ಅಂದರೆ ಒಂದು ಸಾರಿ ನೀವು ಓದಿದ್ರೆ ಸಾಕು. ಸೊ ಪೇಪರ್ 2, 2ಗೆ ಏನಾಗುತ್ತೆ ಸೇಮ್ ಸಿಲೆಬಸ್ ಇರೋದಕ್ಕೋಸ್ಕರ ಎರಡನ್ನೂ ಕೂಡ ಏನು ಮಾಡ್ಬೋದು ಅಟೆಂಡ್ ಮಾಡ್ಬೋದಾಗಿದೆ. ಸೊ ಹಾಗಾದರೆ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಪೇಪರ್ಗಳು ಬಂದುಬಿಟ್ಟು ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಇರುತ್ತೆ. ಯಾಕೆ ಅಂತಂದಾಗ ನಮಗೆ 1 to 5th ನೋಡ್ಬೋದು ನಿಮಗೆ ಪರಿಸರ ಅದೇನೇ ಇರುತ್ತೆ. ಸೊ 5th ಆಫ್ಟರ್ 6th ನಿಮ್ಗೆ ಏನಾಗುತ್ತೆ ಸೈನ್ಸ್ ಅಂತ ಒಂದು ಸಬ್ಜೆಕ್ಟ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇಲ್ಲಿ EVS ಇಟ್ಟಿದ್ದಾರೆ, ಅಲ್ಲಿ ಸೈನ್ಸ್ನ ಇಟ್ಟಿದ್ದಾರೆ. ಸೊ ಇಲ್ಲಿ ಮ್ಯಾಥಮೆಟಿಕ್ಸು ಸೇಮ್ ಇರುತ್ತೆ ಆ್ಯಸ್ ಇಟ್ ಈಸು. ಸೊ ಇಲ್ಲಿ ಬಂದುಬಿಟ್ಟು ನೋಡಿ ಪೇಪರ್ 1ಗೆ ನೀವು ಏನು 1 to ಅಪ್ ಟು 3rd, 4th, 5th, 6th, 7th ಏನಿರುತ್ತೆ ನಿಮಗೆ ಆ ಒಂದು ಸೈನ್ಸ್ ಬುಕ್ಸ್ಗಳಾಗಿರ್ಬೋದು, EVS ಬುಕ್ಸ್ಗಳಾಗಿರ್ಬೋದು ಮತ್ತು ಮ್ಯಾಥಮೆಟಿಕ್ಸ್ನ ನೀವು ಓದಿದರೆ ಈ ಒಂದು ಪೇಪರ್ನ ಅಟೆಂಡ್ ಮಾಡ್ಬೋದಾಗಿದೆ. ಹಾಗೆ ಇಲ್ಲಿ ಸೈನ್ಸ್ ಏನಿದೆ ಅಪ್ ಟು 5th ನೀವು 12th ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಏನಿದೆ ಆ ಒಂದು ಬುಕ್ಸ್ಗಳನ್ನ ಓದ್ಕೊಂಡ್ರೆ ಈಸಿಯಾಗಿ ನೀವು ಪೇಪರ್ 2ನ ಕೂಡ ಅಟೆಂಡ್ ಮಾಡ್ಬೋದಾಗಿದೆ ಅಂತ ಹೇಳ್ತಾ. ಸೊ ನಿಮಗೆ ಮಾರ್ಕ್ಸ್ಗಳು ಮತ್ತು ಸೊ ನಿಮಗೆ ಎಷ್ಟೆಷ್ಟು ಸಬ್ಜೆಕ್ಟ್ ಇದೆ ಅಂತ ಗೊತ್ತಾಯಿತು ಅಂದ್ಕೊತೀನಿ. ಹಾಗೆ ಇದು ಏನು ಹೇಳ್ದೆ ಇವಾಗ ಇವೆಲ್ಲ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಟೀಚರ್ಗಾಯಿತು. ಇನ್ನು ಸೋಷಿಯಲ್ ಸೈನ್ಸ್ ಟೀಚರ್ಗೆ ಬಂದುಬಿಟ್ಟು ಈ ಒಂದು ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಏನಿದೆ ಆ ಪ್ಲೇಸಲ್ಲಿ ನಿಮಗೆ ಸೋಷಿಯಲ್ ಸೈನ್ಸ್ ಅಥವಾ ಸೋಷಿಯಲ್ ಸ್ಟಡೀಸ್ ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ. ಅದು ನಿಮಗೆ 60 ಮಾರ್ಕ್ಸ್ ಇರುತ್ತೆ ಟೋಟಲಾಗಿ. ಆ 60 ಮಾರ್ಕ್ಸ್ಗೆ ನೀವೇನು ಮಾಡ್ಬೋದು ಸೋಷಿಯಲ್ ಸ್ಟಡೀಸ್ ಟೀಚರ್ ಓದ್ಕೊಂಡು ಈ ಪೇಪರ್ 2ನ ಅಟೆಂಡ್ ಮಾಡ್ಬೋದಾಗಿದೆ. ಯಾರು ಪೇಪರ್ 2ನ ಅಟೆಂಡ್ ಮಾಡಿ ಕ್ಲಿಯರ್ ಮಾಡ್ಕೊತೀರಾ ಅವರು 6ರಿಂದ 8ನೇ ತರಗತಿವರೆಗೂ ಇರ್ತಕ್ಕಂಥ ಶಿಕ್ಷಕರ ನೇಮಕಾತಿಗೆ ಅರ್ಹತೆನ ಪಡ್ಕೊತೀರಾ. ನೆಕ್ಸ್ಟ್ ಬಂದುಬಿಟ್ಟು ಈ ಎರಡು ಪೇಪರ್ 1 ಮತ್ತು ಪೇಪರ್ 2ದಲ್ಲಿ ಕಟ್ ಆಫ್ ಮಾರ್ಕ್ಸ್ ಎಷ್ಟಿರಬೇಕು ಅಂತ ನೋಡ್ತಾ ಬಂದಾಗ ನೋಡಿ, SC ST ಕ್ಯಾಟಗರಿ 1 ಮತ್ತು PWD ಸ್ಟೂಡೆಂಟ್ಸ್ಗೆ ಮಿನಿಮಮ್ ಆಗಿ 55% ಮಾರ್ಕ್ಸ್ನ ಸ್ಕೋರ್ ಮಾಡಬೇಕಾಗತ್ತೆ. ಅಂದರೆ 150 ಇಲ್ಲ ಆಲ್ಮೋಸ್ಟು 83 ಮಾರ್ಕ್ಸ್ನ ಸ್ಕೋರ್ ಮಾಡಿದರೆ ಈ ಒಂದು ಪೇಪರ್ 1 ಮತ್ತು ಪೇಪರ್ 2ಗೆ ಎಲಿಜಿಬಲ್ ಆಗ್ತಾರೆ. ಹಾಗೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಜನರಲ್ ಕ್ಯಾಟಗರಿ ಆಗಿರ್ಬೋದು 2A 2B 3A 3B ಏನು OBC ಅಂತ ಕರಿತೀವಿ ಅವರು ಮತ್ತು ಜನರಲ್ ಕ್ಯಾಟಗರಿ ಏನಿರ್ತಾರೆ ಅವರು ಮಿನಿಮಮ್ 60% ಮಾರ್ಕ್ಸ್ನ ಸ್ಕೋರ್ ಮಾಡಬೇಕಾಗುತ್ತೆ. ಅಂದರೆ 150ಗೆ 90 ಮಾರ್ಕ್ಸ್ ತೆಗೆದ್ರೆ ಅವ್ರು ಏನಾಗುತ್ತೆ ಎಲಿಜಿಬಲ್ ಆಗಿರ್ತಾರೆ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇದಕ್ಕಿಂತ ನೀವು ಇನ್ನೂ ಜಾಸ್ತಿ ಸ್ಕೋರ್ ಮಾಡಿದರೆ ಸೊ ನಿಮಗೆ ಇನ್ನೂ ಬೆನಿಫಿಟ್ ಅಂದರೆ ಬೋನಸ್ ಇದ್ದಂಗೆ. ಹೇಗೆ ಅಂತ ಅಂದಾಗ ಸೊ ನೆಕ್ಸ್ಟ್ ಬರ್ತಕ್ಕಂಥ ಟೀಚರ್ ಏನು ರಿಕ್ರೂಟ್ಮೆಂಟ್ ಇದೆ ಅಲ್ಲೇನು ಮಾಡ್ತಾರೆ ಈ TET ಮಾರ್ಕ್ಸ್ನು ಕೂಡ ಕನ್ಸಿಡರ್ ಮಾಡ್ತಕ್ಕಂಥ ಚಾನ್ಸಸ್ಸು ತುಂಬಾ ಇದೆ. ಹಾಗಾಗಿ ಸೊ ನೀವೇನು ಮಾಡಬೇಕು ಅಂದಾಗ ಎಷ್ಟು ಸಾಧ್ಯ ಆಗುತ್ತೋ ಅಂದರೆ ಮಿನಿಮಮ್ 120 ಅಥವಾ 130+ ನಿಮ್ಮ ಸ್ಕೋರ್ ಇತ್ತು ಅಂದಾಗ ಸೊ ಈಸಿಯಾಗಿ ನೀವು ಟೀಚರ್ ರಿಕ್ರೂಟ್ಮೆಂಟ್ ಎಕ್ಸಾಮ್ ಬರೆದಾದ್ಮೇಲೆ ಸೊ ಸೆಲೆಕ್ಷನ್ ಆಗ್ತಕ್ಕಂಥ ಪರ್ಸೆಂಟೇಜ್ ಕೂಡ ತುಂಬಾ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಸೊ ಹಾಗೆ ನೋಡಿ ನೆಕ್ಸ್ಟ್ ಬಂದುಬಿಟ್ಟು ಇದುವರೆಗೂ ನಾವೇನು ಮಾಡಿದ್ವಿ ಸೊ ಒಂದು ಕರ್ನಾಟಕ TET ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಾಯ್ತು ನಮಗೆ ಇವಾಗ. ಸೊ ಹಾಗಾಗಿ ಅದರಲ್ಲಿ ಎಷ್ಟೆಷ್ಟು ಸಬ್ಜೆಕ್ಟ್ ಇರ್ತವೆ, ಯಾವ್ಯಾವ ಪೇಪರ್ಸ್ ಇರ್ತವೆ, ಸೊ ಯಾವ್ಯಾವ ಪೇಪರ್ಸ್ಗೆ ಎಷ್ಟೆಷ್ಟು ಮಾರ್ಕ್ಸ್ಗಳು ಇರ್ತವೆ, ಯಾರ್ಯಾರು ಎಲಿಜಿಬಲ್ ಆಗಿರ್ತಾರೆ, ಸೊ ಯಾರ್ಯಾರು ಬರೀಬೋದು ಅಂತ ನಾವು ಡಿಸ್ಕಸ್ ಮಾಡ್ತಾ ಬಂದ್ವಿ. ಹಾಗಾದರೆ ಇನ್ನು ಉಳಿದಿರ್ತಕ್ಕಂಥ ಎಷ್ಟು ನಮಗೆ 45 ಡೇಸ್ ಇದೆ. ಈ 45 ಡೇಸಲ್ಲಿ ನಾವು ಏನು ಸ್ಟ್ರಾಟಜಿನ ಮಾಡ್ಬೋದು, ಈ 45 ಡೇಸ್ ಸ್ಟ್ರಾಟಜಿ ಹೇಗಿರಬೇಕು ನಮ್ಮದು ಅಂತ ನೋಡ್ತಾ ಬಂದಾಗ ಸೊ ನಿಮ್ಮ ಮುಂದೆ ನಾನು 2 ಆಪ್ಷನ್ನ ಕೊಡ್ತೀನಿ. ಯಾವತ್ತು ಸೊ ನಮಗೆ ಒಂದು ಆಪ್ಷನ್ ಮೇಲೆ ನಿಂತ್ಕೊಂಡೆ ಭಾರಿ ಕಷ್ಟ ಆಗುತ್ತೆ, 2 ಆಪ್ಷನ್ನ ಕೊಡ್ತಾ ಹೋಗ್ತೀನಿ. ಸೊ ಒಂದು ಬಂದುಬಿಟ್ಟು ನೀವು ಓಲ್ ಸಿಲೆಬಸ್ನ ಕಂಪ್ಲೀಟ್ ಮಾಡೋದು, ಓಲ್ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು ಅಂದರೆ 45 ಡೇಸಲ್ಲಿ. ಸೆಕೆಂಡ್ ಆಪ್ಷನ್ ಬಂದುಬಿಟ್ಟು ನೀವು ಏನು 5 to 10 ಇಯರ್ಸ್ ಓಲ್ಡ್ ಕ್ವಶನ್ ಪೇಪರ್ಸ್ನ ನೀವು ಸಾಲ್ವ್ ಮಾಡ್ತಾ ಬಂದರೆ ಸೊ ಇದು ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಾನು ಏನು ಮಾಡ್ತೀನಿ ನೋಡಿ, ಸೊ ಇಬ್ಬರಿಗೆ ನಾವು ಚಾಯ್ಸ್ ಕೊಡ್ತೀನಿ ಇವಾಗ. ಸೊ ಈ ಓಲ್ ಸಿಲೆಬಸ್ನ ಯಾರು ಕಂಪ್ಲೀಟ್ ಮಾಡಿರ್ತಾರೆ ಇವಾಗ ಆಲ್ರೆಡಿ ಕಂಪ್ಲೀಟ್ ಮಾಡಿರೋರು ಏನು ಮಾಡ್ಬೋದು ಅಂದರೆ ಇದನ್ನು ಜಸ್ಟ್ ರಿವಿಷನ್ ಟೈಪ್ ಮಾಡ್ಬೋದು, ಅವರಿಗೆ ತುಂಬಾ ಇನ್ನೂ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಯಾರು ಸರ್ ಇವಾಗ ಜಸ್ಟ್ ಇನ್ನೂ BEd ಮಾಡ್ತಾ ಇದ್ದೀರಾ, ಸೊ ಇನ್ನೂ DEd ಮಾಡ್ತಾ ಇದ್ದೀರಾ,
ಅವ್ರಿಗೂ ಕೂಡ ಅಪ್ಲೈ ಮಾಡ್ತಕ್ಕಂಥ ಒಂದು ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಸರ್ ಅವ್ರು ಏನು ಮಾಡ್ಬೇಕು ಸರ್, ಅವೆಲ್ಲ ಈ ಸಿಲೆಬಸ್ನ ಅಷ್ಟು ಮುಗಿಸೋಕ್ಕಾಗತ್ತಾ? ಸಾಧ್ಯ ಇಲ್ಲ. 45 ಡೇಸಲ್ಲಿ ನಾನು ಓಲ್ಡ್ ಸಿಲೆಬಸ್ ಮುಗಿಸ್ತೀನಿ ಅಂದರೆ ದಟ್ ಈಸ್ ನೆವರ್. ಸೊ ಹಾಗಾದರೆ ನಾವು TT ಕ್ಲಿಯರ್ ಮಾಡೋಕ್ಕಾಗಲ್ವ ಸರ್? ಯಾಕಾಗಲ್ಲ? ಆಗುತ್ತೆ. ಏನು ಮಾಡ್ಬೇಕು ನೀವು ಅಂತಂದಾಗ, ಏನು 5 ಇಂದ 10 ವರ್ಷದ ಕ್ವಶನ್ ಪೇಪರ್ಸ್ ಏನಿದ್ದಾವೆ ಓಲ್ಡ್ ಕ್ವಶನ್ ಪೇಪರ್ಸು, ಅದನ್ನು ನೀವು ಇನ್ ಡೀಟೇಲ್ ಆಗಿ ಅಂದರೆ 360 ಡಿಗ್ರಿಯಲ್ಲಿ ಕ್ವಶನ್ ವಿತ್ ಆಪ್ಷನ್ಸ್, ಆ ಆಪ್ಷನ್ಸ್ಗೆ ಇರ್ತಕ್ಕಂಥ ಎಕ್ಸ್ಪ್ಲನೇಷನ್ ಎಲ್ಲವನ್ನೂ ಕೂಡ ನೀವು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಬಂದೇನಾಗುತ್ತೆ. ಸೊ ಈಸಿಯಾಗಿ ಈ TTನ ಕ್ಲಿಯರ್ ಮಾಡ್ಬೋದು. ಟೀಚರ್ಸ್ ಎಕ್ಸಾಮ್ನು ಕೂಡ ಬರೆಯೋದಕ್ಕೆ ಎಲಿಜಿಬಲ್ ಆಗ್ತೀರ ಅಂತ ಹೇಳ್ಬೋದು. ಸೊ ಹಾಗಾದರೆ ನೋಡಿ, ಸೊ ಈ 5 to 10 ಇಯರ್ಸ್ ಕ್ವಶನ್ ಪೇಪರ್ಸ್ನ ಹೆಂಗೆ ಸಾಲ್ವ್ ಮಾಡೋದು ಸರ್, ನಮಗೆ 360 ಡಿಗ್ರಿ ಗೊತ್ತಿಲ್ಲ ಅಂತಂದಾಗ ನಾವಿರೋದೇ ನಿಮಗೋಸ್ಕರ. ಯಾಕೆ ಅಂತಂದಾಗ, ಸೊ ನಮ್ಮ ಅಕಾಡೆಮಿಲಿ ಬಂದುಬಿಟ್ಟು ನಿಮಗೆ HSTR, GPSTR, ಕರ್ನಾಟಕ TET, ನೆಕ್ಸ್ಟು 10th ಕ್ಲಾಸ್ LBA, ಜನರಲ್ ಸೈನ್ಸ್ ಕ್ಲಾಸಸ್ ಕೂಡ ಎಲ್ಲ ಕೋರ್ಸ್ಗಳು ಲಭ್ಯ ಇದೆ. ಆದಷ್ಟು ಬೇಗನೆ ಒಂದು 10 to 15 ಡೇಸ್ ಒಳಗಡೆ ನಿಮ್ಮ ಮುಂದೆ ನಮ್ಮ ಒಂದು ಅಕಾಡೆಮಿ ಆ್ಯಪ್ ಬರುತ್ತೆ. ಆ ಆ್ಯಪಲ್ಲಿ ಕಂಪ್ಲೀಟ್ ಎಲ್ಲ ಕೋರ್ಸಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಈ ಒಂದು ಕರ್ನಾಟಕ TET 2025 ಏನಿದೆ, ಸೊ ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ 5 to 10 ಇಯರ್ಸ್ ಓಲ್ಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರ್ತಕ್ಕಂಥ ಕೋರ್ಸ್ ಕೂಡ ನಿಮಗೆ ಅದರಲ್ಲಿ ಸಿಗುತ್ತೆ. ಇನ್ ಡೀಟೇಲ್ ಆಗಿ ನಾವು ಏನು ಮಾಡಿರ್ತೀವಿ, ಕಂಪ್ಲೀಟಾಗಿ ಸೊ ನೀವು ಒಂದು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರ್ತೀವಿ. ಅದನ್ನು ನೋಡ್ಕೊಂಡ್ರೆ ನಿಮಗೆ ತುಂಬಾ TETಗೆ ಹೆಲ್ಪ್ ಆಗುತ್ತೆ. ಮಿನಿಮಮ್ ಕಾಸ್ಟಲ್ಲಿ ನಿಮಗೆಲ್ಲವೂ ಕೂಡ ಕೋರ್ಸ್ಗಳು ಸಿಗ್ತಾ ಹೋಗ್ತಾವೆ ಇಲ್ಲಿ. ಸೊ ಅಂತ ಹೇಳ್ತಾ, ಸೊ ಈ ರೀತಿಯಾಗಿ ಒಂದು 45 ಡೇಸ್ನ ಸ್ಟ್ರಾಟಜಿ ಮಾಡ್ಕೊಂಡು ನೀವು ಓದ್ತಾ ಹೋದರೆ ಮ್ಯಾಕ್ಸಿಮಮ್ ಸ್ಕೋರ್ನ ನೀವು ಮಾಡ್ಬೋದಾಗಿದೆ. ಸೊ ಹಾಗಾಗಿ ನಮ್ಮ ಅಕಾಡೆಮಿ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ. ಸೊ ನೀವು ಆದಷ್ಟು ನಿಮ್ಮ ಪ್ರಯತ್ನ ಬಿಡದೆ ಏನು ಮಾಡಬೇಕು ಅಂದಾಗ, ಸೊ ಎಕ್ಸಾಮ್ ಬರೋವರೆಗೂ ಏನು ಮಾಡಬೇಕು, ಸುಮ್ಮನೆ ಕೂತ್ಕೊಂಡು ಜಸ್ಟ್ ಹೆಂಗಿರಬೇಕಪ್ಪ ಅಂದರೆ ನೀವು ತಪಸ್ಸು ಮಾಡಿರೋ ಥರ ಇರಬೇಕು. ಅಂದರೆ ಸೊ ಯಾವ ರೀತಿಯಾಗಿ ತಪಸ್ಸುಗಳು ಮಾಡ್ತಾರಲ್ವ ಇವಾಗ ಏನೇ ಬೇಕು ಅಂತ ಅಂದಾಗ, ಸೊ ಆ ರೀತಿಯಾಗಿ ಏನು ಮಾಡಬೇಕು, ನಾವು ಸುಮ್ಮನೆ ಕೂತ್ಕೊಂಡು ಓದ್ತಾ ಹೋದರೆ ಸೊ ಈಸಿಯಾಗಿ ನಾವು ಈ ಕರ್ನಾಟಕ TETನ ಪಾಸ್ ಮಾಡ್ಬೋದು ಅಂತ ಹೇಳ್ತಾ, ಸೊ ನಿಮ್ಮ ಮುಂದೆ ನಮ್ಮ ಒಂದು ಆ್ಯಪ್ ಕೂಡ ಆದಷ್ಟು ಬೇಗ ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ವೇಟ್ ಮಾಡ್ತಾಯಿರಿ. ಸೊ ಅಲ್ಲಿವರೆಗೂ ಏನು ಮಾಡಬೇಕು, ನಿಮ್ಮ ಪ್ರಯತ್ನ ನೀವು ಬಿಡಬಾರ್ದು ಅಂತ ಹೇಳ್ತಾ, ಸೊ ನೋಡಿ ಆಲ್ರೆಡಿ ಇವಾಗ ನಮ್ಮ ಒಂದು ಅಕಾಡೆಮಿಲಿ ಸೊ ನೋಡಿರ್ಬೋದು ನೀವು, ಈಗ ಟೀಚರ್ ಮತ್ತು ಪೊಲೀಸ್ಗೆ ಸರಣಿ ಕ್ಲಾಸ್ಗಳು ಪ್ರಾರಂಭ ಆಗಿದೆ. ಸೊ ಅದು ಕೂಡ ಫಸ್ಟ್ ಸ್ಟಾರ್ಟಿಂಗ್ ನಿಮಗೆ ಬಯಾಲಜಿ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಸೈಟಾಲಜಿ ಕಾನ್ಸೆಪ್ಟನ್ನ ತಗೊಂಡು ಶಂಕರ್ ಸರ್ ಆಲ್ರೆಡಿ ಏನು ಮಾಡ್ತಿದ್ದಾರೆ, ಸರಣಿ ಕ್ಲಾಸ್ಗಳನ್ನು ಮಾಡ್ತಾ ಇದ್ದಾರೆ. ಸೊ ಈ ಸರಣಿ ಕ್ಲಾಸ್ಗಳು ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಸೊ ಅದೇ ರೀತಿಯಾಗಿ ನಿಮಗೆ ಇನ್ನೂ ಯಾರು PC, PSI ಆಗಿರ್ಬೋದು, ನೆಕ್ಸ್ಟು ST ಆಗಿರ್ಬೋದು, FD ಆಗಿರ್ಬೋದು, ಸೊ KAS ಆಗಿರ್ಬೋದು, ಸೊ ಈ ಒಂದು ಕೋರ್ಸ್ಗಳಿಗೆ ಓದ್ತಾ ಇದ್ದೀರಾ ಅಂದರೆ ಈ ಒಂದು ಜಾಬ್ಗಳಿಗೆ ಓದ್ತಾ ಇದ್ದೀರಾ, ಅವ್ರಿಗೂ ಕೂಡ ಒಂದು ಕೋರ್ಸ್ ಲಭ್ಯ ಇದೆ. ಅಂದರೆ ನಮ್ಮಲ್ಲಿ ಜನರಲ್ ಸೈನ್ಸ್ ಕ್ಲಾಸ್ನ ಏನು ಮಾಡ್ತಾರೆ ಶಂಕರ್ ಸರು ಇನ್ ಡೀಟೇಲ್ ಆಗಿ ನಿಮ್ಮ ಮುಂದೆ ಒಂದು ಆ್ಯಪ್ ಮುಖಾಂತರ ರಿಲೀಸ್ ಮಾಡ್ತಕ್ಕಂಥ, ಸೊ ಒಂದು ಟೈಮು ಹತ್ತಿರ ಬಂದಿದೆ, ಆದಷ್ಟು ಬೇಗನೆ ರಿಲೀಸ್ ಮಾಡ್ತಾರೆ. ಎಲ್ಲರೂ ಕೂಡ ಈ ಜನರಲ್ ಸೈನ್ಸ್ ಕೋರ್ಸ್ನ ತಗೊಂಡು ಸೊ ಆದಷ್ಟು ಸಬ್ಸ್ಕ್ರಿಪ್ಷನ್ ತಗೊಂಡು ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ಫ್ಯಾಮಿಲೀಸ್ಗೆ ಎಲ್ಲರಿಗೂ ಹೇಳಿ. ಸೊ ಈ ಒಂದು ಜನರಲ್ ಸೈನ್ಸ್ ಕ್ಲಾಸ್ನ ನೀವು ಏನು ಮಾಡಬೇಕು, ಯೂಸ್ ಮಾಡ್ಕೊಂಡು ಸೊ ಈ ಎಲ್ಲ ಜಾಬ್ಗಳಿಗೆ ನೀವು ಆದಷ್ಟು ಬೇಗ ಸೆಲೆಕ್ಟ್ ಆಗಿ ಅಂತ ಹೇಳ್ತಾ, ಸೊ ಈ ಒಂದು ಸರಣಿ ಕ್ಲಾಸ್ಗಳು ಏನು ನಿನ್ನೆ ಅಪ್ಲೋಡ್ ಮಾಡಿತ್ತು, ನೆಕ್ಸ್ಟ್ ಕ್ಲಾಸ್ ಬಂದುಬಿಟ್ಟು ನಿಮಗೆ ಸೊ 23ಗೆ ಏನು ಮಾಡ್ತೀವಿ, ನೆಕ್ಸ್ಟ್ ಕ್ಲಾಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಸೊ ಎಲ್ಲ ಕ್ಲಾಸ್ಗಳು ನೆಕ್ಸ್ಟ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು ನೀವು, ಸೊ ನಮ್ಮ ಯೂಟ್ಯೂಬ್ ಚಾನಲ್ನ ವಾಚ್ ಮಾಡ್ತಾಯಿರಿ. ಸೊ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲೀಸ್ಗೆಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ನೀವು ನಮ್ಮ ಜೊತೆಗಿದೆ, ನಾವು ನಿಮ್ಮ ಜೊತೆಗಿರ್ತೀವಿ ಸದಾಕಾಲ. ನಮ್ಮಿಂದ ಏನು ಬೇಕು ಆ ಎಲ್ಲ ಸಹಾಯನ ನಿಮಗೆ ಆದಷ್ಟು ಕೊಡೋಷ್ಟು ಪ್ರಯತ್ನ ನಾವು ಮಾಡ್ತೀವಿ. ಸೊ ನಿಮ್ಮಿಂದ ಏನಾದರೂ ನಮಗೆ ನೀಡ್ಸ್ ಅಂದರೆ ನಿಮ್ಮ ಸಜೆಷನ್ಸ್ ಏನಾದರೂ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ ಅಂತ ಹೇಳ್ತಾ, ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ರತಿಯೊಂದು ಸೈಟಾಲಜಿ ಕ್ಲಾಸಸ್ ಕೂಡ ನಿಮಗೆ ಏನಾಗುತ್ತೆ, ಸೊ ಡೇ ಆಫ್ಟರ್ ಡೇ ಅಂದರೆ ಒಂದು ದಿನ ಬಿಟ್ಟು ಒಂದಿನ ಅಪ್ಲೋಡ್ ಆಗ್ತಾ ಹೋಗುತ್ತೆ. ಎಲ್ಲ ಕ್ಲಾಸಸ್ಗಳನ್ನ ನೋಡಿ ಸೊ ನೆಕ್ಸ್ಟ್ ನೋಟ್ಸ್ ಮಾಡ್ಕೊಂಡು ನೀವು ಮುಂದಿನ ಎಕ್ಸಾಮ್ಗಳಲ್ಲಿ ಓದ್ಕೊಳ್ಳಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ನಾನು ಏನು ಮಾಡಿದ್ದೀನಿ, ನಿಮಗೆ ಕರ್ನಾಟಕ TET ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಿತ್ತು ಅಂದಾಗ ಕಮೆಂಟ್ ಬಾಕ್ಸಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಕ್ಲೋಸ್ ಮಾಡ್ತೀನಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.